ಸೊ ಇಂಥ ಒಂದು ಪವಿತ್ರವಾದಂಥ ನಾಡಿನಲ್ಲಿ ನಾವೆಲ್ಲ ಹೊಸ ಹೊಸ ತಳಿಗೆ ಈ ಸಂದರ್ಭದಲ್ಲಿ ಹೋಗ್ತಾ ಇದ್ದೇವೆ. ಸರ್ವಜ್ಞರು ಒಂದು ಮಾತು ಹೇಳಿದ್ದನ್ನು ನನಗೆ ನೆನಪರ್ತದೆ. ಜೋಳವನ್ನು ತಿಂದುವನು ತೋಳವನಾಗುವನು, ಸವಣೆಯನ್ನು ತಿನ್ನುವನು ಕಣಿವೆಯಂತಾಗುವನು, ರಾಗಿ ತಿನ್ನುವನು ನಿರೋಗಿಯಾಗುವನು ಅಂತ ಹೇಳಿ ಸರ್ವಜ್ಞ ಅವರವರು ಮಾತು ಹೇಳಿದ್ದಾರೆ. ನಾನು ಹಿಂದೆ ಒಂದು 25 ವರ್ಷದಿಂದ ಮೈಸೂರು ಫೀಡ್ಸ್ ಅಂತ ಹೇಳಿ ಒಂದು ಕಂಪ್ನಿ ಇತ್ತು. ಆ ಕಂಪ್ನಿಯಲ್ಲಿ ನಾನು ಭಾಗಿಯಾಗಿದ್ದೆ. ಅಲ್ಲೆಲ್ಲ ಮೈಸೂರು ಫೀಡ್ಸ್ ಇಲ್ಲ, ನಮ್ಮ ದನಕರುಗಳಿಗೆಲ್ಲ ಫೀಡ್ಸ್ ಮಾಡ್ತಿದ್ದೆ. ಈ ನವನಾಣ್ಯಗಳನ್ನ ಇವತ್ತು ಒಂದು ಕಾಲದಲ್ಲಿ ಈ ಮಿಲೆಟ್ ಇವನ್ನೆಲ್ಲ ಕೂಡ ದನಕ್ಕೆ ಹಾಕ್ತಿದ್ರು. ನಮ್ಮನೆಯಲ್ಲೂ ಕೂಡ ಬಹಳ ದೊಡ್ಡ ಹುಳ್ಳಿನ ನಾವು ಬೆಳೀತಾ ಇದ್ವಿ. ಸೊ ಎಲ್ಲ ಬರೀ ದನಗಳಿಗೆ ಕುದುರೆಗಳಿಗೆ ಎಲ್ಲ ತಯಾರು ಮಾಡಲಿಕ್ಕೆ ಇವೆಲ್ಲ ಈ ಮಿಲೆಟ್ಗಳೆಲ್ಲ ಬರ್ತಾ ಇತ್ತು. ಈಗೆಲ್ಲ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ದೊಡ್ಡ ದೊಡ್ಡ ಶೋರೂಮ್ಗಳಲ್ಲಿ ಒಳ್ಳೆ ಪವಿತ್ರವಾದಂಥ ಪದಾರ್ಥಗಳು ಅಂತೇಳಿ ಆರೋಗ್ಯವಾಗಿ ಇರಲಿ ಅಂತೇಳಿ ಇವತ್ತು ಬೆಳೆಯುವಂಥ ಒಂದು ಪದ್ಧತಿ ಬಂದಿದೆ. ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಹಂಗೆ ಇವತ್ತು ನಮ್ಮ ಇತಿಹಾಸ, ನಮ್ಮ ಪರಂಪರೆಯಲ್ಲಿ ಏನು ನಮ್ಮ ಐತಿಹಾಸಿಕವಾದಂಥ ಬೆಳೆದಂಥ ನವನಾಣ್ಯಗಳ ಬದುಕಿನಲ್ಲಿ ಅವರ ಜೀವಕ್ಕೆ ಒಂದು ದೊಡ್ಡ ಶಕ್ತಿ ತುಂಬುವಂಥದ್ದು, ಮಿಕ್ಕಿದೆಲ್ಲ ಆರ್ಟಿಫಿಷಿಯಲ್ ಅನ್ನೋದನ್ನ ಈ ಸಂದರ್ಭದಲ್ಲಿ ನಮ್ಮ ರೈತರು ನಮಗೆಲ್ಲ ಹಿಂದಿನ ಕಾಲದಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಇದನ್ನ ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು ಅಂತೇಳಿ ಹಿಂದೆ ನಮ್ಮ ಕೃಷ್ಣ ಬೈರೇಗೌಡರು ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇದಕ್ಕೊಂದು ಹೊಸ ರೂಪವನ್ನು ಕೊಟ್ಟದ್ದು ನನಗೆ ನೆನಪಿದೆ. ಹಿಂದೆ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದಾಗ ಇವತ್ತು ಚಲುವರಾಯಸ್ವಾಮಿ ಅವರು ಈ ಜವಾಬ್ದಾರಿನ ತೆಗೆದುಕೊಂಡ್ಮೇಲೆ ಮತ್ತೆ ಈ ರಾಜ್ಯಕ್ಕೆ ಒಂದು ದೊಡ್ಡ ಹೊಸ ಆಯಾಮವನ್ನ ಮಾಡಿ, ನಾನು ಈಗಾಗಲೇ ಒಂದು 5-6 ಕಡೆ ಕಾರ್ಯಕ್ರಮಕ್ಕೆ ಕಳೆದ 1 ವರ್ಷದಲ್ಲಿ ನಾನು ಭೇಟಿಯನ್ನು ಕೊಟ್ಟು ನಾನು ನೋಡಿದ್ದೇನೆ. ಈ ಒಂದು ಕೃಷಿ ಇಲಾಖೆಗೆ ಒಂದು ಹೊಸ ರೂಪವನ್ನ ಕೊಡ್ತಾ ಇದ್ದಾರೆ. ರಾಜ್ಯದ ಜನತೆ ಪರವಾಗಿ, ಸರ್ಕಾರದ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮತ್ತು ಕುಮಾರಿ ಶೋಭಾ ಕಾರಂಜಿಯವರು ನನ್ನ ಸೋದರಿ, ಅವರು ಕೂಡ ಇವತ್ತು ಅವ್ರಿಗೆ ಈ ಒಂದು ಇಲಾಖೆ ಸಿಕ್ಕಿದ್ದು ನಮ್ಮೆಲ್ಲರ ಭಾಗ್ಯ. ಬಹುಶಃ ಅವರು ಕೂಡ ಈ ರಾಜ್ಯದ ಕೃಷಿ ಇಲಾಖೆಗೆ ಒಂದು ಹೊಸ ರೂಪವನ್ನು ಕೊಟ್ಟು, ಹೆಚ್ಚು ಒತ್ತನ್ನು ಕೊಟ್ಟು, ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಜನರನ್ನ ಬರೀ ಉದ್ಯೋಗ ಹೋಗಿ ಬರೀ ಬೇರೆ ಬೇರೆ ಕಡೆ ಸಣ್ಣ ಸಣ್ಣ ಕೆಲಸ ಮಾಡಿಕೊಂಡು ಬದುಕೋದು ಬಿಟ್ಬಿಟ್ಟು ಈ ಒಂದು ಕೃಷಿಲೇ ಈ ಒಂದು ಇಂಥ ಒಂದು ಆರ್ಗ್ಯಾನಿಕ್ ಮಿಲೆಟ್ಸ್ ನ ಬೆಳೆದು ಅವರೇ ಒಂದು ದೊಡ್ಡ ವ್ಯವಸಾಯಗಾರರ ಜೊತೆಯಲ್ಲಿ ಒಂದು ದೊಡ್ಡ ವ್ಯವಹಾರದ ರೂಪದಲ್ಲಿ ಬದುಕೋ ರೀತಿಯಲ್ಲಿ ಅವರು ಇವತ್ತು ಅವರ ಬದುಕನ್ನ ಕಟ್ಕೊಳ್ಳಿಕ್ಕೆ ನಾವೆಲ್ಲ ಮಾರ್ಗದರ್ಶನವನ್ನು ಕೊಡಬೇಕು. ಇದಕ್ಕೆ ಇವತ್ತು ನಮ್ಮ ಕೃಷಿ ಇಲಾಖೆ ಮತ್ತು ಹಾರ್ಟಿಕಲ್ಚರು ಇವೆಲ್ಲ ಕೂಡ ಇಲಾಖೆಗಳು ಬೇಕಾದಷ್ಟು ಕೆಲಸವನ್ನು ಮಾಡ್ತಾ ಇದೆ. ಇದಕ್ಕೆ ಹೋಗ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿ, ಇವತ್ತು ಲೋಕಲ್ ಫುಡ್ ನಮ್ಮ ಆರೋಗ್ಯಕ್ಕೆ, ಜನರ ಬದುಕಿಗೆ, ಇಡೀ ವಿಶ್ವ ಹಾದಿಯಲ್ಲಿ ಇವತ್ತು ನಾವೆಲ್ಲ ಕೂಡ ಸಾವಯವ ಕೃಷಿಗೆ ಮತ್ತು ಸಿರಿಧಾನ್ಯಕ್ಕೆ ಒಂದು ಹೆಚ್ಚಿಗೆ ಮಹತ್ವನ ಕೊಟ್ಕೊಂಡು ಬರ್ತಾ ಇದ್ದೇವೆ. ಸೊ ನಿಮ್ಮೆಲ್ಲರ ಸಹಕಾರ ಇರಲಿ. ಹಿಂದೆ ನಾನು ಒಂದು ಮಾತು, ಅನೇಕ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ, ಈ ರೈತನಿಗೆ ಸಂಬಳ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ, ರೈತನಿಗೆ ಲಂಚ ಇಲ್ಲ, ರೈತನಿಗೆ ಪೆನ್ಷನ್ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ. ಹಂಗೆ ಕಷ್ಟಪಟ್ಬಿಟ್ಟು ಈ ರೈತ ಬದುಕ್ತಾ ಇರ್ತಾರೆ. ಸರ್ಕಾರದಲ್ಲೂ ಕೂಡ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ನಾವು ರೂಪಿಸ್ತೇವೆ, ಆದ್ರೆ ಅದು ಬೆಲೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಮೊನ್ನೆ ತಾನೇ ನಾವು ನಿನ್ನೆ ಒಂದು ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತಿದ್ದೋ, ನಮ್ಮ ರೈತರು ವಾಟರ್ ರೇಟ್ ಬಿಲ್ ನಾವೆಲ್ಲ ಫ್ರೀ ಕೊಟ್ಬಿಡ್ತೀವಲ್ಲ ಅವ್ರಿಗೆ, ಅದಕ್ಕೆ ಬೆಲೆ ಏನು ಅಂತ ಗೊತ್ತಾಗುದಿಲ್ಲ. ಪವರ್ ಫ್ರೀ ಕೊಟ್ಬಿಡ್ತೀವಿ, ಎಲ್ಲ ಕಡಿಮೆ ದರದಲ್ಲಿ ಎಲ್ಲ ಪದಾರ್ಥಗಳ ಸಬ್ಸಿಡಿ ಕೊಟ್ಬಿಡ್ತೀವಿ, ಕೊನೆಗೆ ಬಡ್ಡಿ ಕಡಿಮೆ ಕೊಡ್ತೀವಿ, ವಾಟರ್ ರೇಟ್ ಕೂಡ ಕಟ್ಟೋದು ಬಿಟ್ಬಿಟ್ರು. ಮೊದಲೆಲ್ಲ ಎಕರೆಗೆ 1 ಪೈಸಾ 50 ಪೈಸಾ 1 ಲಕ್ಷ ಕೆರೆಗಳನ್ನ ತುಂಬಿಸಂತಂದಾಗ ನೀರನ್ನ ತಂದಾಗ ವಾಟರ್ ರೇಟ್ ಕಟ್ತಿದ್ವಿ, ಅದನ್ನು ಬಿಟ್ಬಿಟ್ಟಿದ್ವಿ. ಈಗ ಮಹಾರಾಷ್ಟ್ರದಲ್ಲಿ ಮತ್ತು ಪಂಜಾಬ್ನವರು ಸೇರಿ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಪದ್ಧತಿಯನ್ನು ಕೊಟ್ಟು ಇಡೀ ದೇಶದಲ್ಲೇ ಪ್ರತಿಯೊಬ್ರು ಯಾರು ಅಗ್ರಿಕಲ್ಚರ್ ಬೇಸ್ಡ್ ಪಂಪ್ ಅನ್ನ ತೆಗೆದುಕೊಂಡು ನೀರನ್ನ ಬಳಸ್ತಾ ಇದ್ದಾರೆ ಅವರೆಲ್ಲ ಕೂಡ ಅಟ್ಲೀಸ್ಟ್ ಒಂದು ನಾಮಿನಲ್ ಆಗಿ ಒಂದು 1% ಆದ್ರೂ ಕೂಡ ಸರ್ಕಾರಕ್ಕೆ ಹಣ ಕಟ್ಟಿದಾಗ ಅದಕ್ಕೆ ಬೆಲೆ ಬಂದಾಗ ಆಗ್ತದೆ, ಅದು ಮೇಂಟೆನೆನ್ಸ್ ಆಗ್ತದೆ ಅನ್ನೋದನ್ನ ಈ ಒಂದು ಬಿಲ್ ಕೂಡ ತರ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಕೂಡ ಗೌರವನ ಕೊಡಬೇಕು. ಈ ನೀರಿನ ನಮ್ಮ ವಿಶೇಷವಾಗಿ ನನಗೆ ಕೋಲಾರ ಚಿಕ್ಕಬಳ್ಳಾಪುರ ಅವರು ಬಹಳ ವ್ಯವಸ್ಥಿತವಾಗಿ ಕಡಿಮೆ ನೀರಿನಲ್ಲಿ ಅತಿ ಉತ್ತಮವಾದಂತ ವ್ಯವಸಾಯ ಮಾಡುವಂತದ್ದು ನಾವು ಅಲ್ಲಿ ನಾನು ನೋಡಿದ್ದೇನೆ. ಒಂದು ಸಣ್ಣ ಒಬ್ಬ ರೈತ ಕೂಡ ಫಾರ್ಮರ್ ಸೂಸೈಡ್ ಇವತ್ತರೆಗೂ ಕೂಡ
ಕೋಲಾರಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಆಗಿಲ್ಲ. ಇದೆಲ್ಲ ನಾವು ಬಹಳ ಯೋಚನೆ ಮಾಡಬೇಕು. ಹಂಗೆ ನಮ್ಮ ರೈತರಿಗೆ ಹೆಚ್ಚಿಗೆ ತಿಳುವಳಿಕೆಯನ್ನು ಕೊಟ್ಟು ಆಕರ್ಷಣೀಯವಾಗಿ ಮುಂದಕ್ಕೆ ಅವರ ಬದುಕನ್ನ ಈ ಸಂದರ್ಭದಲ್ಲಿ ಇದು ಒಂದು ದೊಡ್ಡ ಬಿಸ್ನೆಸ್ ಅನ್ನೋದನ್ನ, ವ್ಯಾಪಾರೀಕರಣ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಮಾಡಿದಾಗ ಮಾತ್ರ ನಿಮ್ಮ ಜೀವನ ಬದಲಾವಣೆ ಆಗ್ತದೆ ಅನ್ನೋದ್ರ ದೃಷ್ಟಿಯಿಂದ ಕೆಲವು ಮಾತನ್ನ ಹೇಳಿ, ಸರ್ಕಾರ ನಿಮ್ಮ ಜೊತೆ ಯಾವಾಗಲೂ ಕೂಡ ಇದೆ. ನಿಮಗೆ ಶುಭವಾಗಲಿ. ಒಳ್ಳೆ ಕಾರ್ಯಕ್ರಮವನ್ನು ನಮ್ಮ ಇಲಾಖೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು, ಎಲ್ಲ ಅಧಿಕಾರಿಗಳು ಯಾರ್ಯಾರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ, ಯೂನಿವರ್ಸಿಟಿಯವರು ಯಾರು ಸಹಕಾರ ಕೊಟ್ಟಿದ್ದಾರೆ, ಅವರೆಲ್ಲರೂ ಕೂಡ ವಂದಿಸಿ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.